ಕಾಂಗ್ರೆಸ್ನಲ್ಲಿ ಮುಗಿಯದ ಗುದ್ದಾಟ, ನಾಯಕತ್ವ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈಗ ಮತ್ತೊಮ್ಮೆ ಸಿದ್ದು ಡಿಕೆಶಿ ಪಟ್ಟದ ಫೈಟ್ ಜೋರಾಗಿ ನಡೀತಾ ಇದೆ. ಕುರ್ಚಿಗಾಗಿ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು. ಅಸಲಿಗೆ ಏನ್ ನಡೀತಾ ಇದೆ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಜಟಾಪಟಿ ಎಲ್ಲಿಗೆ ಬಂದು ನಿಂತು ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗಿದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ ದೆಹಲಿಯಲ್ಲಿ? ಸಿದ್ದರಾಮಯ್ಯ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ರ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಸರಣಿ ಬಜೆಟ್ ಸಭೆಗಳಿಗೆ ಡಿಕೆ ಶಿವಕುಮಾರ್ ಗೈರಾಗ್ತಾ ಇದ್ದಾರೆ, ಹೋಗ್ತಾನೆ ಇಲ್ಲ. ಸಿದ್ದರಾಮಯ್ಯ ಸಭೆಗಳಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೂರ ಉಳಿತಾ ಇದ್ದಾರೆ. ಅಧಿಕಾರ ಹಸ್ತಾಂತರದ ಸೂತ್ರದಂತೆ ನನಗೆ ಅವಕಾಶ ಕೊಡಿ ಅಂತ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಟೀಮ್ನಿಂದಲೂ ಅಧಿವೇಶನದಲ್ಲಿ ನಿರಾಸಕ್ತಿ ಇದೆ, ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಈಗ ಬಜೆಟ್ ಸಭೆಗಳಿಗೆ ಗೈರಾಗಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ನಿನ್ನೆ ಖರ್ಗೆ ಅವ್ರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಡಿಕೆ ಸಾಹೇಬರು. ಏಪ್ರಿಲ್ ನಲ್ಲೇ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಡಿಕೆ ಶ್ರೀ ಅನ್ನೋದು ಗೊತ್ತಾಗ್ತಾ ಇದೆ. ವೇಣುಗೋಪಾಲ್ ಜೊತೆಗೆ ಮಾತುಕತೆ ನಡೆಸುವಂತೆ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ವೇಣುಗೋಪಾಲ್ ಒಪ್ಪಿದ್ರೆ ಮಾತ್ರ ಡಿಕೆ ಶ್ರೀಗೆ ಪಟ್ಟ ಅಂತಿವೆ ದೆಹಲಿ ಮೂಲಗಳು. ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ನಡುವಿನ ನಾಯಕತ್ವ ಜಟಾಪಟಿ ಇದೆಯಲ್ಲ, ತಾರಕಕ್ಕೇರ್ತಾ ಅದು. ಯಾಕೆ ಅಂತ ಅಂದ್ರೆ ಕಳೆದ ವರ್ಷ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಅದಾದ ನಂತರ ನವೆಂಬರ್ ಕ್ರಾಂತಿ ಅಂದ್ರು, ಡಿಸೆಂಬರ್ ಕ್ರಾಂತಿ ಅಂದ್ರು. ಅದೆಲ್ಲ ಮುಗಿದ ನಂತರ ಸಂಕ್ರಾಂತಿ 2026ರ ಸಂಕ್ರಾಂತಿಗೆ ಕಾದ್ ನೋಡಬೇಕಾದ್ರೆ ದೊಡ್ಡ ಕ್ರಾಂತಿನೇ ಆಗಿಬಿಡುತ್ತೆ, ನಾಯಕತ್ವ ಬದಲಾಗ್ಬಿಡುತ್ತೆ, ಡಿಕೆ ಸಾಹೇಬರು ಸಿಎಂ ಆಗಿಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಹೇಳಿಕೆಗಳ ಮೇಲೆ ಹೇಳಿಕೆಗಳು. ಸೊ ಯಾವುದೂ ಕೂಡ ನಡೀಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಬಾಯಲ್ಲಿ ಬರ್ತಾ ಇರುವಂತ ಮಾತು ಒಂದೇ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್. ಇವತ್ತು ಕೂಡ ಅದೇ ಮಾತಾಡಿದ್ದಾರೆ ಅವರು. ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳಿ. ಸೊ ಇದೆಲ್ಲದರ ನಡುವೆ ಬಹಳ ಬೆಳವಣಿಗೆಗೆ ಕಾರಣ ಆಗ್ತಾ ಇರೋದು ಡಿಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಯಾಕೆ ಅಂತ ಅಂದ್ರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ಅದಾದ ನಂತರ ಇವತ್ತು ಡಿಕೆ ಸುರೇಶ್ ಅವರು ಹೊರಟು ನಿಂತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನ್ ಚರ್ಚೆ ಆಯಿತು? ಮುಂದಿನ ನಡೆ ಏನು ಡಿಕೆ ಶಿವಕುಮಾರ್ ಅವರದ್ದು? ನಾಯಕತ್ವ, ಸರ್ಕಾರದ ನಾಯಕತ್ವ ವಿಚಾರದಲ್ಲಿ ಎರಡು ಅಭಿಪ್ರಾಯಗಳು ರಾಜ್ಯ ಕಾಂಗ್ರೆಸ್ಸಲ್ಲಿರುವಂಥದ್ದು ನಿಜ. ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ಶಾಸಕರು ಮಾತಾಡ್ತಾ ಇದ್ದಾರೆ. ಆದರೆ 2.5 ವರ್ಷ ಆದ ಬಳಿಕ 2023ರ ಮಾತುಕತೆ ಅಂತೆ ನನಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಇನ್ನೂ ಯಾಕೆ ಮಾಡಿಕೊಡ್ತಿಲ್ಲ ಅನ್ನುವಂಥ ಒಂದು ಬೇಡಿಕೆ ಮತ್ತು ಒತ್ತಾಯವನ್ನು KPCC ಅಧ್ಯಕ್ಷರು ಹಾಗೂ DCM ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಕಳೆದ 2 ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆಯುವಂತಹ ಸಭೆಗಳಿಗೆ ಅವರೇ ಖುದ್ದಾಗಿ ಹಾಜರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಏನಿತ್ತು, ಅದಕ್ಕೆ ಸಾಥ್ ಕೊಡುವಂತಹ ರೀತಿಯಲ್ಲಿ ಕಳೆದ 1 ವಾರದಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಶಕ್ತಿ ಭವನದಲ್ಲಿ ಸರಣಿ ಬಡ್ಜೆಟ್ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಭೆಗಳಿಗೆ ನೇರವಾಗಿ DCM ಡಿಕೆ ಶಿವಕುಮಾರ್ ಅವರು ಹಾಜರಾಗಿರುವಂಥದ್ದು. ಬಹುತೇಕ ಸಿದ್ದರಾಮಯ್ಯ ಅವರ ವಿರುದ್ಧ ಬಂಡಾಯದ ಬಾವುಟವನ್ನು ಡಿಕೆ ಶಿವಕುಮಾರ್ ಅವರು ಆರಿಸಿದ್ರ ಅನ್ನುವಂಥ ಒಂದು ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಆರಂಭ ಆಗಿರುವಂಥದ್ದು. ವಿಧಾನಸೌಧ ಪಡಸಾಲೆಯಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇದೆ. ನವೆಂಬರ್ 21ರ ಬಳಿಕ ಯಾವುದೇ ಕ್ಷಣದಲ್ಲಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಅವತ್ತಿಂದಲೂ ಕೂಡ ಮಾಡ್ತಲೇ ಬಂದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂಥ ಒಂದು ನಿರ್ಧಾರ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿಯೋದಕ್ಕೆ ಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಇದಕ್ಕೆ ಸ್ಪಷ್ಟವಾದಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವಂಥದ್ದೇ ಡಿಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಹಿಂದೆ ಮೊನ್ನೆ ನಡೆದಂತಹ ರಾಜ್ಯಪಾಲರ ವಂದನಾನಿರ್ಣಯದ ಸಭೆ ಅಧಿವೇಶನದಲ್ಲೂ ಕೂಡ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಟೀಮ್ ಎಲ್ಲ ಫುಲ್ ಸೈಲೆಂಟ್ ಆಗಿತ್ತು. ಅದಾದ ಬಳಿಕ ಈಗ
ಬಡ್ಜೆಟ್ ಮಾರ್ಚ್ 6ನೇ ತಾರೀಕು ಮಂಡನೆ ಮಾಡಲೇಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇರಬೇಕಾಗಿತ್ತು. ಆದರೆ ಈ ಸಭೆಗಳಿಗೆ ಅವರು ಆಸಕ್ತಿಯಿಂದ ಭಾಗವಹಿಸ್ತಾ ಇಲ್ಲ. ಬಹುತೇಕ ಅವರ ಇಲಾಖೆಯ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಬೆಂಗಳೂರು ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಅದೇ ರೀತಿ ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಇದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಡಿಸ್ಟರ್ಬ್ ಆಗಿರುವಂಥದ್ದು ನಿಜ. ನನಗೆ ಅವತ್ತು ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಹೈಕಮಾಂಡು ನಡ್ಕೊಳ್ತಾ ಇಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಆಗಿಂದಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಕರೆದಂತಹ ಸಭೆಗಳಿಗೆ ಗೈರು ಹಾಜರಾಗಿ ದೆಹಲಿಗೆ ಹೋಗಿರುವಂಥದ್ದು. ದೆಹಲಿಗೆ ಬೇರೆ ಬೇರೆ ಸಭೆಗಳಿಗೆ ಹೋಗಿರ್ಬೋದು. ಈಗ ಪಂಚರಾಜ್ಯಗಳ ಚುನಾವಣೆ ಆಗ್ತಾ ಇದೆ. ಅಸ್ಸಾಂ, ಕೇರಳ, ಪಶ್ಚಿಮ ಬಂಗಾಳ ಸೇರಿದಂತೆ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆಗಳು ಆಗ್ತಿರೋದ್ರಿಂದ ಇದೇ ಸ್ಟ್ರಾಟಜಿ ರೂಪಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಕರೆದಿದೆ. ಆಗಂದ ಮಾತ್ರಕ್ಕೆ ಕೇವಲ ಚುನಾವಣಾ ಸ್ಟ್ರಾಟಜಿ ಮಾಡೋದಕ್ಕಷ್ಟೇ ಆ ಸಭೆಗಳು ಸೀಮಿತ ಆಗೋದಿಲ್ಲ. ಸಭೆ ಆದ ಬಳಿಕ ಹಲವು ನಾಯಕರುಗಳನ್ನು ಭೇಟಿ ಮಾಡಿರ್ತಾರೆ. ಅದೇ ರೀತಿ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬಹುತೇಕ ವೇಣುಗೋಪಾಲ್ ಅವರು ಒಪ್ಪಿಗೆ ಕೊಟ್ಟಿದ್ದೇ ಆದರೆ ರಾಹುಲ್ ಗಾಂಧಿ ಅವರಿಗೆ ಮನವೊಲಿಸ್ತಾರೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶಗಳು ಸಿಗಬಹುದು ಅಂತ. ಆದರೆ ಮೊದಲಿಂದಲೂ ಕೂಡ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಪರ ಇದ್ದಾರೆ, ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರ ಪರ ಇದ್ದಾರೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ಸಲ್ಲೂ ಕೂಡ ಮೊದಲಿಂದಲೂ ಕೂಡ ಚರ್ಚೆ ಇದೆ. ಹೀಗಾಗಿ ವೇಣುಗೋಪಾಲ್ ಅಂಗಳದಲ್ಲಿ ಇರೋದ್ರಿಂದ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅಷ್ಟು ಸುಲಭವಾಗಿ ಸಿಗದೇ ಇದ್ದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ? ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಅವರು ಬೇರೆ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಏನು ಮಾಡ್ಬೋದು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ.